ಹಲೋ ಸ್ನೇಹಿತರೆ, ನಮಸ್ಕಾರ. ರಾಜ್ಯದ ಗ್ಯಾಸ್ ಸಿಲಿಂಡರ್ ಗ್ರಾಹಕರೇ ಹಿಂದೆ ಅಲರ್ಟ್ ಆಗಿ. LPG ಕಲೆಕ್ಷನ್ ಹೊಂದಿರೋರಿಗೆ ಈ KYC ಮಾಡಲು ಕೇಂದ್ರ ಸರ್ಕಾರದಿಂದ ಕೊನೆಯ ಡೆಡ್ಲೈನ್ ಪ್ರಕಟವಾಗಿದೆ. ಅದೇ ರೀತಿ ಇನ್ನು ಸ್ವಂತ ಬಿಸ್ನೆಸ್ ಮಾಡಲು ಬಯಸುವ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಕೂಡ ಸರ್ಕಾರದಿಂದ. ಉದ್ಯೋಗಕ್ಕೋಸ್ಕರ ಮಹಿಳೆಯರಿಗೆ ಈ 3 ಲಕ್ಷದವರೆಗೆ ಸಾಲದ ಸಬ್ಸಿಡಿ ಅರ್ಜಿ ಸಲ್ಲಿಕೆ ಆರಂಭ ಶುರುವಾಗಿದೆ. ಮತ್ತೊಂದು ಕಡೆ ಇದರ ಮಧ್ಯೆ ಜಮೀನು ಹೊಂದಿರೋರಿಗೆ ರೈತ ಬಾಂಧವರೇ ಗಮನಿಸಿ, PM ಕಿಸಾನ್ ಯೋಜನೆಯ ಹೊಸ ಕಂತಿನ 23ನೇ ಕಂತಿನ 2,000 ಜಮಿಗೆ ಕೃಷಿ ಇಲಾಖೆಯಿಂದ ಕೊನೆಗೂ ಬಂತು ಬಿಗ್ ಅಪ್ಡೇಟ್. ಅದೇ ರೀತಿ ಕೊನೆಯದಾಗಿ ಕರಾವಳಿ ಮತ್ತು ಕರ್ನಾಟಕದಾದ್ಯಂತ ಮುಂಗಾರು ಭೀಕರ ರೂಪ. ಹವಾಮಾನ ಇಲಾಖೆಯಿಂದ ಮುಂದಿನ 48 ಗಂಟೆಗಳ ಕಾಲ ಭಾರಿ ಮಳೆಯ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಒಂದು ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮೊದಲನೆಯ ಸುದ್ದಿ ಪ್ರತಿಯೊಂದು ಮನೆಯ ಗೃಹಿಣಿಯರು ಮತ್ತು ಗ್ಯಾಸ್ ಗ್ರಾಹಕರು ಕಡ್ಡಾಯವಾಗಿ ತಿಳಿಯಬೇಕಾದ ವಿಷಯ. ನಿಮ್ಮ ಮನೆಯಲ್ಲಿ ಸಬ್ಸಿಡಿ ದರದ ಗೃಹ ಬಳಕೆಯ LPG ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಇದ್ದರೆ ತಕ್ಷಣವೇ ಈ KYC ಪೂರ್ಣಗೊಳಿಸುವಂತೆ ತೈಲ ಕಂಪನಿಗಳು ಮತ್ತು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಉಚಿತ ಉಜ್ವಲ ಯೋಜನೆ ಮತ್ತು ಸಾಮಾನ್ಯ ಸಿಲಿಂಡರ್ ಹೊಂದಿರುವ ಗ್ರಾಹಕರು ಈ ತಿಂಗಳ ಕೊನೆಯ ಒಳಗಾಗಿ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಅಥವಾ ಹೆಬ್ಬೆರಳಿನ ಗುರುತು ನೀಡಿ ಈ KYC ಮುಗಿಸಿಕೊಳ್ಳಬೇಕು. ಒಂದು ವೇಳೆ ಗಡುವಿಗೆ ಒಳಗಾಗಿ ಈ KYC ಆಗದಿದ್ದರೆ ನಿಮ್ಮ ಖಾತೆಗೆ ಬರುವ ಗ್ಯಾಸ್ ಸಬ್ಸಿಡಿ ಹಣವನ್ನು ಶಾಶ್ವತವಾಗಿ ತಡೆ ಹಿಡಿಯಲಾಗುವುದು ಎಂದು ಎಚ್ಚರಿಸಲಾಗಿದೆ. ಅದೇ ರೀತಿ ಸ್ನೇಹಿತರೆ, ಇನ್ನು ಎರಡನೆಯ ಕಡೆ ಇಂದಿನ ಎರಡನೆಯ ಪ್ರಮುಖ ಸುದ್ದಿ ಏನೆಂದರೆ, ನಮ್ಮ ಮನೆಯ ಮಹಿಳೆಯರಿಗೆ ಮತ್ತು ಸ್ವಂತ ಬಿಸ್ನೆಸ್ ಮಾಡಲು ಬಯಸುವ ಯುವತಿಯರಿಗೆ ಭರ್ಜರಿ ಸಿಹಿ ಸುದ್ದಿಯಾಗಿದೆ. ಸರ್ಕಾರದ ಪ್ರಸಿದ್ಧ ಉದ್ಯೋಗ ನಿಯೋಜನೆ ಅಡಿ ಸಣ್ಣ ಕೈಗಾರಿಕೆ, ಬ್ಯೂಟಿ ಪಾರ್ಲರ್, ಹೊಲಿಗೆ ಮತ್ತು ಹೈನುಗಾರಿಕೆ ಅಥವಾ ಡೈರಿ ಫಾರ್ಮ್ ಆರಂಭಿಸಲು ಮಹಿಳೆಯರಿಗೆ 3 ಲಕ್ಷದವರೆಗೆ ಸಾಲದ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಇದಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಧಿಕೃತವಾಗಿ ಚುರುಕುಗೊಂಡಿದಂತೆ. ಇದರ ವಿಶೇಷತೆ ಏನೆಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಮಹಿಳೆಯರಿಗೆ 30% ಭರ್ಜರಿ ಸಬ್ಸಿಡಿ ಸಿಗಲಿದೆ. ಆಸಕ್ತ ಮಹಿಳೆಯರು ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ವಿವರ ಮತ್ತು ಬಿಸಿನೆಸ್ ಪ್ಲಾನ್ನೊಂದಿಗೆ ಹಿಂದೆ ಮಹಿಳಾ ಅಭಿವೃದ್ಧಿ ನಿಗಮದ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವ ವೆಬ್ಸೈಟ್ಗೆ ಭೇಟಿ ನೀಡಬೇಕೆಂಬುದು ಸಂಪೂರ್ಣ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೋಸ್ಕರ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಇನ್ನು ಇಂದಿನ ಮೂರನೇ ಪ್ರಮುಖ ಸುದ್ದಿ ರಾಜ್ಯದ ರೈತರಿಗೆ, ಅನ್ನದಾತರಿಗೆ ಸಂಬಂಧಿಸಿದ್ದು. PM ಕಿಸಾನ್ ಯೋಜನೆಯ ಅಡಿ ಜುಲೈ 15ರ ಒಳಗಾಗಿ ಯಾರೆಲ್ಲ ತಮ್ಮ ಆಧಾರ್, KYC ಮತ್ತು ಜಮೀನಿನ ದಾಖಲೆ ಲಿಂಕ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದರೋ ಅಂತವರಿಗೆ ಕೃಷಿ ಇಲಾಖೆಯು ಹೊಸ ಕಂತಿನ ಫಲಾನುಭವಿಗಳ ಅಂತಿಮ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಈ ಲಿಸ್ಟ್ ನಲ್ಲಿ ಇರುವ ಹೆಸರು ಪ್ರತಿಯೊಬ್ಬ ರೈತರ ಖಾತೆಗೆ ಮುಂದಿನ ವಾರದಲ್ಲಿ ಕೇಂದ್ರ ಸರ್ಕಾರದಿಂದ 2,000 ಹಣ ನೇರವಾಗಿ ಡೆಬಿಟ್ ಮೂಲಕ ಜಮೆಯಾಗಲಿದೆ. PM ಕಿಸಾನ್ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ಬೆನಿಫಿಷಿಯರ್ ಸ್ಟೇಟಸ್ ಕಾಲಂನಲ್ಲಿ ಈ KYC ಎಸ್ ಅಂತ ತೋರಿಸ್ತಾ ಇದೆಯಾ ಅಥವಾ ಇಲ್ಲ ಎನ್ನುವುದನ್ನು ಹಿಂದೆ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಿ. ಅದೇ ರೀತಿ ಸ್ನೇಹಿತರೆ, ಕೊನೆಯದಾಗಿ ಹವಾಮಾನ ಇಲಾಖೆಯಿಂದ 48ಗಳ ಕಾಲ ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಭೀಕರ ಮಳೆಯ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅದೇ ರೀತಿ ನೀವು ಇನ್ನೂ ಆದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಮತ್ತು ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.